ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೆ. 2024 ಮುಗಿತಾ ಬಂತು. ಹೊಸ ವರ್ಷಕ್ಕೆ ಎಲ್ಲರೂ ಕೂಡ ಕಾಲಿಡೋದಕ್ಕೆ ಸಜ್ಜಾಗಿದ್ದೀವಿ. ಹೊಸ ವರ್ಷದ ಸಂಭ್ರಮಾಚರಣೆ ಮಾಡೋದಕ್ಕೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದರೆ ಬೆಂಗಳೂರಿನಲ್ಲಿ ಬಾಲ ಬಿಚ್ಚಿದ್ರೆ ಹೊಸ ವರ್ಷ ಬಂತು ಅಂತ ಹೇಳಿ ಕುಡಿದು ತೂರಾಡಿದರೆ ಮತ್ತಿನ್ನೇನೋ ಗಲಾಟೆ ಮಾಡಿಕೊಂಡ್ರೆ ಬಾಲ ಕಟ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಬೇಕಾಬಿಟ್ಟಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರೆ ಹುಷಾರ್. ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟರು ಖಡಕ್ ವಾರ್ನಿಂಗ್. ಸಂಭ್ರಮದ ನೆಪದಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ಬಿ ಕೇರ್ಫುಲ್. ಖಾಕಿ ಮುಂದೆ ನಿಮ್ಮ ಆಟಗಳೆಲ್ಲ ಯಾವುದೂ ನಡೆಯಲ್ಲ. ನಿಯಮಗಳಿಗೆ ಅನುಸಾರ ಹೊಸ ವರ್ಷ ಆಚರಣೆ ಮಾಡಬೇಕು. ಹೋಟೆಲ್ ರೆಸಾರ್ಟ್ನವರು ಸರ್ಕಾರದ ನಿಯಮವನ್ನು ಪಾಲಿಸಬೇಕು. ನಾವು ಬಿಸ್ನೆಸ್ ಮಾಡುವವರಿಗೂ ಅಡ್ಡಿಪಡಿಸಲು ಆಗಲ್ಲ. ಆದರೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ. ಬೆಂಗಳೂರಿನಾದ್ಯಂತ 10,000ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. ಬೆಂಗಳೂರಿನ ಸೆಲೆಬ್ರೇಷನ್ ಹಾಟ್ಸ್ಪಾಟ್ಗಳಲ್ಲಿ ಡಿಸಿಪಿಗಳಿಂದ ಭದ್ರತೆಯನ್ನು ನೀಡಲಾಗುತ್ತೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಇದು. ಪ್ರತಿ ವರ್ಷ ಸಾಕಷ್ಟು ನಿಯಮಗಳನ್ನು ಮಾಡಲಾಗಿರುತ್ತೆ. ಆದರೆ ಆ ನಿಯಮಗಳನ್ನು ಗಾಳಿಗೆ ತೂರಿ ಅವರಿಗೆ ಮನಸ್ಸಿಗೆ ಬಂದಂತೆ ವರ್ತನೆಯನ್ನು ಮಾಡ್ತಾ ಇರ್ತಾರೆ ಕೆಲವರು. ಹಾಗಾಗಿನೇ ಈ ಬಾರಿ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿಯಮಗಳೇನಿರ್ತಾವೋ ಆ ನಿಯಮಗಳ ಅನುಸಾರವೇ ನೀವು ಸೆಲೆಬ್ರೇಷನ್ ಮಾಡಬೇಕು. ಮೀರಿ ನಡೆದ್ರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರನ್ನು 10,000ಕ್ಕೂ ಹೆಚ್ಚು CCTVಗಳು ಅಬ್ಸರ್ವ್ ಮಾಡ್ತಾ ಇರ್ತವೆ. ಹಾಗಾಗಿನೇ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಡಿಸೆನ್ಸಿ ಎಲ್ಲ ಕೂಡ ಇರಬೇಕು. ಹುಡುಗರುಗಳಿಗೆ ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ತಾವು ಗಮನದಲ್ಲಿ ಇಟ್ಕೊಂಡಿರಬೇಕು. ತಾವು ತಮ್ಮೆಲ್ಲರೂ ಕೂಡ ಸುಮಾರು 10,000ಕ್ಕೂ ಹೆಚ್ಚು ಕ್ಯಾಮ್ರಾಗಳು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ. ನಿಮ್ಮ ಎಲ್ಲ ಮೂಮೆಂಟು ಆ್ಯಕ್ಟಿವಿಟೀಸ್ ಕೂಡ ಇದೆ. ಯಾರಿಗೂ ಒಬ್ರಿಗೂ ಕೂಡ ಮಿಸ್ಬಿಹೇವ್ ಮಾಡೋಂಥ ಕೆಲಸ ಆಗಬಾರ್ದು ಅಂಥೇಳಿ ಬೆಂಗಳೂರಿನಲ್ಲಿ ನಾನು ಇದನ್ನು ಎಲ್ಲರಿಗೂ ಕೂಡ ನಾನು ವಾರ್ನ್ ಅಂತ ತಿಳ್ಕೊಳ್ಳಿ, ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಮನವಿ ಅಂತ ತಿಳ್ಕೊಳ್ಳಿ, ಈ ದಿಟ್ಟಿನಲ್ಲಿ ಹೋಗಬೇಕು. ಇಡೀ ರಾಜ್ಯದಲ್ಲೇ ಅಷ್ಟೇ ಎಲ್ಲ ಕಡೆಯೂ ಭಾಳ ಗಾಂಭೀರ್ಯವನ್ನು, ಗೌರವವನ್ನು, ನಮ್ಮ ರಾಜ್ಯ ಹೆಸರು ಭಾಳ ಸಂಸ್ಕೃತಿ, ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ. ಇದನ್ನು ನೀವು ಕಾಪಾಡ್ಕೊಂಡು ಹೋಗಬೇಕು. ನಾವು ಬಿಸ್ನೆಸ್ ನಡೆಸೋರು ಕೂಡ ಏನು ಗೈಡ್ ಮಾಡಬೇಕು ಅದನ್ನು ಇವತ್ತು ನಾಳೆಯಲ್ಲಿ ನಮ್ಮ ಪೊಲೀಸವರು, ಕಾರ್ಪೊರೇಷನ್ನವರು ನಿಮಗೆಲ್ಲರೂ ಕೂಡ ತಿಳಿಸ್ತಾರೆ. We will be little bit relaxed on this one, but still we will not let anything go out of the law. ಏನು ನ್ಯೂ ಇಯರ್ ರೂಲ್ಸ್ಗಳು ಏನೇನು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಮೊದಲಿಗೆ ಹಾಟ್ಸ್ಪಾಟ್ಗಳಲ್ಲಿ 1000 CC ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. 1,000 CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಒಂದು ವಿಚಾರ. ಕಳೆದ ಬಾರಿಗಿಂತ ಈ ಬಾರಿ ಕ್ಯಾಮೆರಾ ಅಳವಡಿಕೆಗೆ ಹೆಚ್ಚು ಒತ್ತನ್ನು ನೀಡಲಾಗಿದೆ. ಅಂದರೆ ಎಲ್ಲ ಕಡೆಯೂ ಕೂಡ ಪೊಲೀಸರನ್ನೇ ನಿಯೋಜನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಇಲ್ಲಿ CC ಕ್ಯಾಮೆರಾ ಕಣ್ಗಾವಲಿನಲ್ಲಿ ಜನ ಇದ್ದರೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಅಹಿತಕರ ಘಟನೆಗಳು ನಡೆಯೋದಿಲ್ಲ ಅನ್ನೋದು ಪೊಲೀಸರು ಹೇಳ್ತಾ ಇರುವಂಥ ಒಂದು ಮಾತು. ಹಾಗಾಗಿನೇ ಪೊಲೀಸರು ಈ ರೀತಿಯಾದಂಥ ಕ್ರಮವನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ. CC ಕ್ಯಾಮ್ರಾವನ್ನು ಅಳವಡಿಸಿದ್ದಾರೆ. ಜೊತೆಗೆ ಯಾರಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೂ ಕೂಡ CC ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ತದನಂತರ ಅದನ್ನು ಕ್ರಮವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು CCTV ಮಾನಿಟರಿಂಗ್ಗೆ ಮಿನಿ ಕಂಟ್ರೋಲ್ ರೂಮನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ.
CCTV ಅಂತ ಅಂದರೆ ಎಲ್ಲ ಆದ ನಂತರ ನೋಡೋಕ್ಕಾಗಲ್ಲ. ಹಾಗೇ ಯಾರ್ಯಾರು ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲರ ಚಲನವಲನಗಳನ್ನು ಕೂಡ ಒಂದು ಕಂಟ್ರೋಲ್ ರೂಮ್ನಲ್ಲಿ ಕೂತ್ಕೊಂಡೇ ಪೊಲೀಸ್ನವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇನ್ನು ಬೀದಿ ದೀಪಗಳು ಕಡಿಮೆ ಇರುವ ಕಡೆಗೆ ಹೆಚ್ಚುವರಿಯಾಗಿ ಲೈಟ್ಗಳನ್ನು ಅಳವಡಿಸಲಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ. ಮಹಿಳೆಯರ ಸುರಕ್ಷತೆಗೆ 15 ಸೇಫ್ಟಿ ಐಲ್ಯಾಂಡ್, 15 ವಾಚ್ ಟವರ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಭಾಳ ಪ್ರಮುಖವಾಗಿ ಹೊಸ ವರ್ಷದ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಕಂಠಪೂರ್ತಿ ಕುಡಿದ್ಬಿಟ್ಟಿರ್ತಾರೆ ಮಹಿಳೆಯರು ಕೂಡ ಬೆಂಗಳೂರಿನಲ್ಲಿ. ಕುಡಿದೇ ಇರುವವರಿಗೂ ಕೂಡ ಸಮಸ್ಯೆ ಆಗುತ್ತೆ, ಕುಡಿದವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ, ತೂರಾಡ್ತಾ ಇರ್ತಾರೆ. ಅಂಥವ್ರಿಗೆ ಎಲ್ಲೊಂದು ಕಡೆ ಬೇರೆಯವರು ಬಂದು ಈಗ ಒಂದಿಷ್ಟು ಪ್ರಕರಣಗಳನ್ನು ನಾವು ಆಗಾಗ ಗಮನಿಸ್ತಾನೆ ಇರ್ತೀವಿ. ಅತ್ಯಾಚಾರ ಪ್ರಕರಣಗಳು ದಾಖಲಾಗಿರ್ತವೆ, ಕುಡಿದ ನಶೆಯಲ್ಲಿ ಏನೋ ಆಗ್ಬಿಡುತ್ತೆ ಗಲಾಟೆ. ಅಂಥ ವಿಚಾರವನ್ನು ತಡೆಗಟ್ಟುವ ಸಲುವಾಗಿ ಈ ರೀತಿಯಾದಂಥ ಕ್ರಮವನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ. ಮಹಿಳಾ ಸುರಕ್ಷತೆಯ ನಿಟ್ಟಿನಲ್ಲಿ 15 ಸೇಫ್ಟಿ ಐಲ್ಯಾಂಡ್, 15 ವಾಚ್ ಟವರ್, ಜೊತೆಗೆ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ 10 ಬೆಡ್ಗಳನ್ನು ಇಲ್ಲಿ ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಏನಾದರೂ ಅಹಿತಕರ ಘಟನೆಗಳು ನಡೀತವೆ. ಆ ನಿಟ್ಟಿನಲ್ಲಿ 15 ಬೆಡ್ಗಳನ್ನು ಆಸ್ಪತ್ರೆಯಲ್ಲಿ ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಆಂಬ್ಯುಲೆನ್ಸ್ ಜೊತೆಗೆ 2 ಪ್ರೈಮರಿ ಹೆಲ್ತ್ ಸೆಂಟರ್ಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. MG ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ, ಮೈಕೋ ಲೇಔಟ್, HSR ಲೇಔಟ್ನಲ್ಲಿ ಹೆಚ್ಚಿನ ಕಣ್ಗಾವಲು. ಏಕೆ ಅಂತ ಹೇಳಿದರೆ ಇವೇ ಪಾರ್ಟಿ ಹಬ್ಗಳು, ಅಂದರೆ ಹಾಟ್ಸ್ಪಾಟ್ಗಳು. ಭಾಳ ಪ್ರಮುಖವಾಗಿ MG ರೋಡ್, ಬ್ರಿಗೇಡ್ ರೋಡ್, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅದಾದ ನಂತರ ಕೋರಮಂಗಲ, ಮೈಕೋ ಲೇಔಟ್, HSR ಲೇಔಟ್ನಲ್ಲೂ ಕೂಡ ಸಾಕಷ್ಟು ಯುವಕ ಯುವತಿಯರು ಕೂಡ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಭಾಳಷ್ಟು CC ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಪೊಲೀಸರ ಭದ್ರತೆಯೂ ಕೂಡ ಅಲ್ಲಿರುತ್ತೆ. ಇನ್ನು 500ಕ್ಕಿಂತ ಹೆಚ್ಚು ಹೋಮ್ ಗಾರ್ಡ್ಗಳಿರ್ತಾರೆ. 700 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಸೇಫ್ಟಿ ಐಲ್ಯಾಂಡ್ ಪೊಲೀಸ್ ಸಿಬ್ಬಂದಿ ನಿಯೋಜನೆ ವಿಧ್ವಂಸಕ ಕೃತ್ಯ ತಡೆಗಟ್ಟಲು ಆಂಟಿ ಸಬೋಟೇಜ್ ಟೀಮ್ ಅನ್ನ ಕೂಡ ಇಲ್ಲಿ ನೇಮಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಹಾಗಾಗಿನೇ ಪಾರ್ಟಿ ಮಾಡುವಂಥವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ವರ್ಷ. ಇಲ್ಲದೇ ಇದ್ರೆ ಜೈಲಿಗೆ ಹೋಗೋದು ಕನ್ಫರ್ಮ್. ಡ್ರೋನ್ ಕ್ಯಾಮ್ರಾ ಬಳಸುವುದಕ್ಕೆ ಪೊಲೀಸ್ ಇಲಾಖೆ ನಿರ್ಧಾರವನ್ನ ಮಾಡಿದೆ. ಅದಕ್ಕಿಂತ ಮುಂಚೆ ಆಂಟಿ ಸಬೋಟೇಜ್ ಟೀಮ್ 1 ವಾರದಿಂದ ಆಯ್ದ ಸ್ಥಳಗಳಲ್ಲಿ ಪರಿಶೀಲನೆಯನ್ನ ನಡೆಸ್ಕೊಳ್ತಾ ಇದೆ. ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಕಡೆಯೂ ಕೂಡ ಪರಿಶೀಲನೆ ನಡೀತಾ ಇದೆ ಪೊಲೀಸ್ನವರಿಂದ. ಬಿಕಾಸ್ ಬೇರೆ ಬೇರೆ ರಾಜ್ಯಗಳಿಂದ ಜನ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ಪಾರ್ಟಿ ಮಾಡೋದಕ್ಕೆ ಅಂತಾನೆ. ಹಾಗಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು. ಅದೇ ರೀತಿಯಾಗಿಯೇ ಈಗ ಸರ್ಕಾರ ಪೊಲೀಸ್ನವರಿಗೆ ಸೂಚನೆಯನ್ನು ಕೂಡ ಕೊಟ್ಬಿಟ್ಟಿದೆ. ನೀವೇನು ಮಾಡ್ತಿರೋ ಏನೋ ಗೊತ್ತಿಲ್ಲ, ವ್ಯಾಪಾರವೂ ಕೂಡ ಅಷ್ಟೇ ಅದ್ಭುತವಾಗಿ ಆಗಬೇಕು, ಜೊತೆಗೆ ಯಾವುದೇ ರೀತಿಯಾದಂಥ ಗಲಾಟೆನೂ ಕೂಡ ಆಗಬಾರ್ದು ಅಂತ ಹೇಳಿ DCM DK ಶಿವಕುಮಾರ್ ಅವರು, ಗೃಹ ಸಚಿವರು ಪೊಲೀಸ್ನವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಈಗ ಪೊಲೀಸ್ನವರು ಕೂಡ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಇನ್ನು ಭಾಳ ಪ್ರಮುಖವಾಗಿ ಬೆಂಗಳೂರಿನ ಸೆಲೆಬ್ರೇಷನ್ ಹಾಟ್ಸ್ಪಾಟ್ಗಳಲ್ಲಿ DCPಗಳೇ ಖುದ್ದಾಗಿರ್ತಾರೆ. DCPಗಳು ಏನೇ ಆದರೂ ಕೂಡ DCP ಅಲ್ಲೇ ಸ್ಥಳದಲ್ಲೇನೆ ಕ್ರಮವನ್ನು ತೆಗೆದುಕೊಳ್ತಾರೆ. ಅನುಚಿತ ವರ್ತನೆ ತೋರಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದು ಫಿಕ್ಸ್. ಹಾಗಾಗಿನೇ ಪಾರ್ಟಿ ಮಾಡೋಕೆ ಬಂದವರು ಎಂಜಾಯ್ ಮಾಡಿ, ಆದರೆ ರೂಲ್ಸ್ ಏನಿರುತ್ತಲ್ಲ, ನಿಯಮಗಳೇನಿರ್ತಾವಲ್ಲ ಅದರ ಒಳಗಡೆನೆ ಎಂಜಾಯ್ ಮಾಡಬೇಕು. ಅದನ್ನು ಮೀರಿ ನಡೆದ್ರೆ ಕಠಿಣ ಕ್ರಮ ಬಹುತೇಕ ಕನ್ಫರ್ಮ್. ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಬೆಂಗಳೂರಿನಲ್ಲಿ ಪಾರ್ಟಿ ಮಾಡುವಂಥ ಜನ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.